ಎಲ್ರಿಗೂ ನಮಸ್ಕಾರ. ನನ್ನ ಮಗಳ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಲೋ, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನಾನು 2 ಡೇಸ್ದು ಸೇರಿ ಮರ್ಚ್ ಮಾಡಿ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇದು ಸಂಡೇ ಮತ್ತು ಮಂಡೇ. ಸಂಡೇ ಆಬ್ವಿಯಸ್ಲಿ ಎಲ್ಲರ ಮನೇಲೂ ಪೂಜೆ ಇರುತ್ತೆ, ಅಂದರೆ ಪಕ್ಷ ಏನು ಮಾಡ್ತೀವಿ ಅದಿರುತ್ತೆ. ಸೊ ಹಾಗಾಗಿ ನಾನು ಬೆಳಗ್ಗೆನೇ ಎದ್ದು ಬೇಗ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ನಾನ ಮಾಡಿಕೊಂಡು ರೆಡಿಯಾಗಿ ಹೊರಟಿದ್ದೆ. ಆ್ಯಂಡ್ ಅವತ್ತಿನ ದಿನ ಎಂಥ ಪೂಜೆ ಏನೂ ಮಾಡಿಲ್ಲ ಮನೆಯಲ್ಲಿ, ಬಿಕಾಸ್ ನಾವು ಹೋಗಿ ಊರಲ್ಲಿ ಮಾಡೋದ್ರಿಂದ ಪ್ರತಿ ವರ್ಷ ನಾವು ಅಲ್ಲೇ ಮಾಡ್ತೀವಿ. ಆ್ಯಂಡ್ ಅಕ್ಕಂಗೂ ಅಲ್ಲೇ ನಾವು ಪೂಜೆ ಮಾಡ್ತೀವಿ, ಬಿಕಾಸ್ ಅಲ್ಲಿ ಪ್ರಾಪರಾಗಿ ಮಾಡ್ತಾರೆ. ನಮ್ಗೆ ಇಲ್ಲಿ ಅಷ್ಟು ಗೊತ್ತಾಗೋದಿಲ್ವಲ್ಲ, ಹಾಗಾಗಿ ನಾವು ವರ್ಷ ಅಲ್ಲಿಗೆ ಹೋಗ್ತೀವಿ. ಇಮ್ಯಾಜಿನ್ ಕೂಡ ಮಾಡಿರಲಿಲ್ಲ ನಾವು ಈ ಥರ ಹೋಗಿ ಪಕ್ಷ ಮಾಡ್ತೀವಿ ಅಂತ ಅಂದ್ಬಿಟ್ಟು. ಸೊ ಇವತ್ತು ಮಾಡ್ತಾಯಿದ್ದೀವಿ. ನಾನು ಎಂದಕ್ಕೆ ಈ ವಿಡಿಯೋನ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ಅಂತ ಅಂದರೆ, ಫ್ಯೂಚರಲ್ಲಿ ನಾವು ಇಲ್ಲೇ ಮಾಡುವಂಥ ಪರಿಸ್ಥಿತಿ ಬಂದಾಗ ಸೊ ನನಗೆ ಹೆಲ್ಪ್ ಆಗಬಹುದು ಅಂತ ಒಂದೇ ಒಂದು ಉದ್ದೇಶಕ್ಕೆ ಈ ವ್ಲಾಗ್ನ ನಾನು ಶೂಟ್ ಮಾಡ್ಕೊಂಡಿದ್ದು. ಆ್ಯಂಡ್ ಇದು ಬೇಕಾಗಬಹುದು ಒಂಥರ ಡಾಕ್ಯುಮೆಂಟ್ರಿ ಥರ ಅಂತ ಅಂದ್ಕೊಳ್ಳಿ. ಯಾಕಂದರೆ ಅವ್ರು ಏನಿಡ್ತಾರೆ ಏನಿಡಲ್ಲ ಅಂತೆಲ್ಲ ಗೊತ್ತಾಗುತ್ತೆ ಅಲ್ವಾ, ಹಾಗಾಗಿ ನಾನು ಕಂಪ್ಲೀಟ್ ಅಂತ ಕ್ಯಾಪ್ಚರ್ ಮಾಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ನನಗೆ ಜ್ವರ ಇರ್ತಲ್ಲ, ಹಾಗಾಗಿ ನಾನು ಕಿವಿಗೆ ಹತ್ತಿ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಬಟ್ ಹತ್ತಿ ಸಿಕ್ಕಿಲ್ಲ ಅಂದ್ಬಿಟ್ಟು ದೀಪದ ಬರುತ್ತೆ ಗೊತ್ತಾ, ಅದನ್ನೇ ಇಟ್ಕೊಂಡಿದ್ದೀನಿ. ನಾವು ಮಾಡೋ ತಪ್ಪು ಏನು ಗೊತ್ತಾ, ನಮಗೆ ಬೇಡದಿಲ್ದಿರೋದಕ್ಕೆ ತುಂಬ ಇಂಟ್ರೆಸ್ಟ್ ಕೊಟ್ಟು ತುಂಬ ಇನ್ವೆಸ್ಟ್ ಮಾಡಿ ತೊಗೊಂಡಿರ್ತೀವಿ. ಮೇನ್ ಮನೆಗೆ ಏನೇನು ಬೇಕು ಅಥವಾ ಬೇಸಿಕ್ ಎಸೆನ್ಷಿಯಲ್ಸ್ ಅಂತ ಏನು ಹೇಳ್ತಾರೆ ಅದನ್ನು ನಾವು ಸ್ಕಿಪ್ ಮಾಡಿಬಿಟ್ಟಿರ್ತೀವಿ. ಬೇಕಾದಾಗ ಅಯ್ಯೋ ಇದನ್ನು ತೊಗೊಂಡೇ ಇಲ್ವ ಅಂತಲ್ಲ ಅವಾಗ ನೆನಪಾಗತ್ತೆ. ಸೊ ಇದು ಹಾಗೇ ಹತ್ತಿ ಇರಲಿಲ್ಲ ಅಂದ್ಬಿಟ್ಟು ಅದನ್ನೇ ಕಿವಿಗೆ ಇಟ್ಕೊಂಡು ಹೊರಟಿದ್ದಾಯಿತು. ಬಿಕಾಸ್ ಮತ್ತೆ ಗಾಳಿ ತಿರ್ಗಾ ಜ್ವರ ಜಾಸ್ತಿ ಆಗೋದು. ಆಲ್ರೆಡಿ ನನಗೆ ಮಧ್ಯಾಹ್ನ ಅಷ್ಟರಲ್ಲಿ ಫುಲ್ ಸುಸ್ತಾಗ್ಬಿಟ್ಟಿತ್ತು. ಆ್ಯಂಡ್ ಇದು ಮಂಟಪ ಏನು ಕಾಣ್ತಿದೆ ಇಲ್ಲೇ ನಾನು ಫಸ್ಟ್ ಶೂಟಿಂಗ್ ಅಂತ ಮಾಡಿದ್ದು ನಾನು ಟೆಲಿವಿಷನ್ಗೆ ಬಂದಾಗ. ಆ್ಯಂಡ್ ಬೆಳಗ್ಗೆನೇ ನಮ್ಮಪ್ಪ ನಂಗೆ ಹುಷಾರಿಲ್ಲ ಅಂದ್ಬಿಟ್ಟು ಪಾಪ ಅವರೇ ಬೆಳಗ್ಗೆ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು 5:15 ಎದ್ದು ಕಸನೂ ಅವರೇ ಗುಡಿಸಿ. ಆ್ಯಂಡ್ ನನಗೆ ಬಕೆಟ್ಗೆ ಹೀಟರ್ ಏನಿದೆ ಅದನ್ನು ಹಾಕಿಬಿಟ್ಟು ಮತ್ತು ವಾಶ್ರೂಮಲ್ಲಿ ಬಕೆಟ್ಗೆ ನೀರು ಕೂಡ ಅವರೇ ಹಾಕ್ಕೊಟ್ಬಿಟ್ಟು ಆ್ಯಂಡ್ ನೆಕ್ಸ್ಟು ದಾಳಿಂಬೆನ ಸುಳಿದು ಟಿಫನ್ ಬಾಕ್ಸಲ್ಲಿ ಹಾಕಿ ಆಟೋದಲ್ಲಿ ತಂದು ಇಟ್ಟಿದ್ರು ನಮ್ಮಪ್ಪ. ಎಲ್ಲನೂ ಅವರೇ ಮಾಡಿದ್ರು. ಇವನ್ ನಮ್ಮಮ್ಮನೂ ಅಷ್ಟೇ, ನೀವೇ ನೋಡ್ತೀರ ನಾನು ಏನು ಕೆಲಸ ಮಾಡೋದೇ ಎಲ್ಲ. ಹುಷಾರಿಲ್ಲ ಅಂತಂದಾಗ ಎಲ್ಲ ಅಪ್ಪನೇ ಮಾಡ್ತಾರೆ. ಆ್ಯಂಡ್ ನಮ್ಮಪ್ಪ ಬೈತಾಯಿದ್ರು, ತಿನ್ನಲ್ಲ ಇದನ್ನು ತಿನ್ನಲ್ಲ, ಹಿಂಗೆ ಮಾಡ್ಕೊತೀಯ ಹಂಗೆ ಮಾಡ್ಕೊತೀಯ, ಹೆಲ್ತ್ ಹಾಳು ಮಾಡ್ಕೊಳ್ತಿದ್ಯಾ ನೋಡು ಅದು ಇದು ಅಂತ ಬೈತಾಯಿದ್ರು ದಾರಿ ಉದ್ದಕ್ಕೂ. ಇನ್ನೇನು ಮಾಡೋದು. ಆ್ಯಂಡ್ ನಾನು ಊರಿಗೆ ತಲುಪೋ ಅಷ್ಟರಲ್ಲಿ ದಾಳಿಂಬೆ ತಿಂದಿದ್ದೀನಿ ಅಂದರೆ ಅರ್ಥ ಮಾಡ್ಕೊಳ್ಳಿ, ಇನ್ನು ಎಷ್ಟೊತ್ತು ತಿಂದಿರಬೇಡ ಆ ದಾಳಿಂಬೆನ. ಆ್ಯಂಡ್ ನಾವು ಆಲ್ಮೋಸ್ಟ್ ಊರಿಗೆ ತಲುಪಿಬಿಟ್ವಿ, ಒಂದು 10 ಮಿನಿಟ್ಸಿಗೆ ರೀಚ್ ಆಗಿಬಿಡ್ತೀವಿ. ಆ್ಯಂಡ್ ನಾವು ಬಂದ್ವಿ ನಮ್ಮ ಊರಿಗೆ ಮಾಗಡಿ. ಇದು ನಾವು ಊರಿಗೆ ಹೋಗ್ತಾ ಒಂದು ಕೆರೆ ಸಿಗತ್ತೆ. ಸೊ ಆ ಕೆರೆನೂ ಹಾಗೆ ಕ್ಯಾಪ್ಚರ್ ಮಾಡಿದೆ. ಏನೇ ಹೇಳಿ ಹಳ್ಳಿ ವಾತಾವರಣನೇ ಬೇರೆ, ಹಳ್ಳಿ ಜೀವನನೇ ಬೇರೆ. ಅದನ್ನು ಅಡಾಪ್ಟ್ ಮಾಡಿಕೊಂಡು ಜೀವನ ಮಾಡೋದಿದೆ ಗೊತ್ತಾ, ಏನು ಸಖತ್ತಾಗಿರುತ್ತೆ ಗೊತ್ತಾ. ಆ್ಯಂಡ್ ನಾವು ಮನೆಗೆ ಹೋಗೋಷ್ಟರಲ್ಲಿ ಆಲ್ಮೋಸ್ಟ್ ಎಲ್ಲ ಲೈಕ್ ನಮ್ಮ ಚಿಕ್ಕಮ್ಮ ನಮ್ಮ ಚಿಕ್ಕಪ್ಪ ಎಲ್ಲ ಅಡುಗೆಗೆಲ್ಲ ರೆಡಿ ಮಾಡ್ಕೊಳ್ತಾಯಿದ್ರು. ಆ್ಯಂಡ್ ಇವನು ನನ್ನ ತಮ್ಮನೇ ಚೋಟು ಅಂತ, ಅಂದರೆ ನಮ್ಮ ಚಿಕ್ಕಪ್ಪ ಅವ್ರ ಮಗ. ಆ್ಯಂಡ್ ಕೈ ತುರ್ಕೊಟ್ಟೆ ಸ್ವಲ್ಪ. ನನಗೆ ಮೂಡಿದ್ರೆ ಊರಲ್ಲಿ ಹೋಗಿ ಕೆಲಸ ಮಾಡ್ತೀನಿ, ಇಲ್ಲ ಅಂದರೆ ನಾನು ಕೆಲಸನೇ ಮಾಡಲ್ಲ, ಸುಮ್ಮನೆ ಕೂತ್ಬಿಡ್ತೀನಿ. ಚಿಕ್ಕ ವಯಸ್ಸಲ್ಲಿ ಎಲ್ಲ ಕೆಲಸ ಮಾಡ್ತಿದ್ದೆ. ಬಟ್ ಇವಾಗ ದೊಡ್ಡವ್ರು ಆಗ್ತಾ ಏನೋ ಗೊತ್ತಿಲ್ಲ, ಯಾರೂ ಇಲ್ಲ ಅಂದರೆ ಎಲ್ಲ ಕೆಲಸ ಮಾಡ್ತೀನಿ. ಯಾರಾದರೂ ಇದ್ದರೆ ನಾನು ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ, ಮಾಡ್ಕೋತಾರೆ ಬಿಡು ಅಂತ ಸುಮ್ಮನೆ ಆಗಿಬಿಡ್ತೀನಿ. ಆ್ಯಂಡ್ ಇವತ್ತು ನಾನೇ ಕಾಯಿ ತುರ್ದೆ, ಸ್ವಲ್ಪ ಕೆಲಸ ಮಾಡಿದ್ದೀನಿ ಅಂತ ಅಂದ್ಕೊಳ್ಳಿ. ಆ್ಯಂಡ್ ಒಡೆಗೆ ನಮ್ಮ ಅಜ್ಜಿ ಮತ್ತು ನಮ್ಮ ಚಿಕ್ಕಮ್ಮ ರುಬ್ಕೊಳ್ತಾ ಇದ್ರು. ಅಷ್ಟರಲ್ಲಿ ಎಲ್ಲ ಎತ್ತು ಕಸ ಎಲ್ಲ ಗುಡಿಸ್ಬಿಟ್ಟು ನಾನು ಮಧ್ಯಾಹ್ನ ಮಜ್ಜಿಗೆ ಹುಳಿ, ಅನ್ನ ಮತ್ತು ಕಡಲೆಕಾಯಿ ಹುಳಿ ಅದೇನೋ ತಿಂದಾದಮೇಲೆ ನಮ್ಮ ಅಕ್ಕಂಗೆ ಮತ್ತು ನಮ್ಮ ಅತ್ತೆಗೆ ನಮ್ಮ ತಾತ ಅಜ್ಜಿಗೆಲ್ಲ ಪೂಜೆ ಮಾಡೋಣ ಅಂತ ಹೊರಟ್ವಿ. ನಮ್ಮ ತಾತ ಸಿಕ್ಕಿದ್ರು. ಅಂದಿವೆ ನಮ್ಮ ತಾತ ಯಾವಾಗಲೂ ಹಿಂಗೆ ಹೋಗ್ಬೇಕಾದ್ರೇ ಸಿಗ್ತಾರೆ. ಸೊ ಹೋಗ್ಬಿಟ್ಟು ಪೂಜೆ ಮಾಡ್ಕೊಳಕ್ಕೆಲ್ಲ ರೆಡಿ ಮಾಡಿಕೊಂಡೆ. ಇದು ನಾವು ಹೋಗ್ತೀವಲ್ಲ ಹೊಲಕ್ಕೆ, ಅದು ದಾರಿ. ಏನೊಂಥರ ಚೆನ್ನಾಗಿತ್ತು. ಆಫ್ಟರ್ ವೆರಿ ಲಾಂಗ್ ಟೈಮ್ ಈ ಥರ ನಡ್ಕೊಂಡು ಹೋಗಿದ್ದು ಊರಲ್ಲಿ ಅಂತ ಅಂದ್ಬಿಟ್ಟು. ಆ್ಯಂಡ್ ಇದೊಂದು ಮರ ಇದೆ, ನನಗೆ ಚಿಕ್ಕ ವಯಸ್ಸಲ್ಲಿ ಹೇಳಿದ್ದು ನೆನಪು, ಇದು ನಮ್ಮ ಮುತ್ತಜ್ಜಿ ಹಾಕಿತ್ತು ಅಂದ್ಬಿಟ್ಟು. ಸೊ ಹಾಗಾಗಿ ಇದನ್ನು ತೋರಿಸ್ತಾ ಇದ್ದೀನಿ. ಅಂದರೆ ನಮ್ಮಪ್ಪ ಹುಟ್ಟಕ್ಕೂ ಮುಂಚೆ ಹಾಕಿರೋ ಮರ ಇಷ್ಟು ದೊಡ್ಡದಾಗಿ ಬೆಳೆದಿದೆ ಗೊತ್ತಾ. ಚಿಕ್ಕ ವಯಸ್ಸಲ್ಲಿ ಈ ಥರಲ್ಲೇ ಆಟ ಆಡ್ತಿದ್ವಿ, ಎಷ್ಟು ಕ್ರೇಜಿ. ಗಿಡ ಹೋಗಿ ಮರ ಆಗಿದೆ. ಬಟ್ ನಮ್ಮ ಮುತ್ತಜ್ಜಿ ಇಲ್ಲ ಈಗ, ಹೇಳಿದ್ದು. ಇದು ಅವರ ಸಮಾಧಿ, ನಮ್ಮ ಮುತ್ತಾಜಿದು. ಪೂಜೆ ಮಾಡೋಣ ಅಂತ ಹೊಲ್ತಾ ಬಂದಿದ್ದೀವಿ ಗೋರಿ ಪೂಜೆಗೆ.
ಆ್ಯಂಡ್ ಫಸ್ಟ್ ಇವ್ರಿಗೆ ಪೂಜೆ ಮಾಡಿ ನಾನು ಯಾವಾಗಲೂ ಅಂದ್ಕೊಳ್ಳೋದು ನಮ್ಮ ಅಕ್ಕ ನಮ್ಮ ಅತ್ತೆಗೆ ಮಾಡ್ತಾರ ಅಂತ ಅಂದ್ಬಿಟ್ಟು, ಬಟ್ ನಮ್ಮ ಅಜ್ಜಿ ತಾತ ಹೇಳ್ತಾ ಇರ್ತಾರೆ ಎಲ್ರಿಗೂ ಈಕ್ವಲಾಗಿ ಮಾಡಬೇಕು ಅಂತ. ಅದಕ್ಕೆ ಸೊ ಎಲ್ರಿಗೂ ಈಕ್ವಲಾಗಿ ಪೂಜೆ ಮಾಡಿ ಆ್ಯಂಡ್ ಹೋಗಿ ನಮ್ಮ ಅಕ್ಕಂಗೆ ಪೂಜೆ ಮಾಡಿದೆ. ನಮ್ಮ ಅಕ್ಕಂಗೆ ಗೋರಿ ಕಟ್ಸಿಲ್ಲ ಆಯಿತಾ. ನಾನು ಅದನ್ನೇ ನಮ್ಮ ಅಪ್ಪಂಗೆ ಹೇಳ್ತಿದ್ದೆ ಗೋರಿ ಕಟ್ಟಿಸ್ಬೇಕು ಅಕ್ಕಂಗೆ ಅಂತ. ಅವಾಗ ನಮ್ಮ ಅಪ್ಪ ಹೇಳ್ತಿರೋದು ತಿಳಿದವ್ರನ್ನ ಕೇಳು, ಗೋರಿ ಕಟ್ಟಿಸ್ಬಾರ್ದಂತೆ, ಗೋರಿ ಕಟ್ಸಿದ್ರೆ ಪೂಜೆ ಮಾಡೋದಂತೆ ನಿಲ್ಲಿಸ್ಬಿಡ್ತಾರಂತೆ ಅಂದ್ಬಿಟ್ಟು ಹೇಳಿದ್ರು. ಸೊ ನಂಗೆ ಗೊತ್ತಿಲ್ಲ, ನಂಗೆ ಬಟ್ ಬೇಜಾರಿದೆ ಅಕ್ಕಂಗೆ ಗೋರಿ ಕಟ್ಟಿಸ್ಬೇಕು ಆದಷ್ಟು ಬೇಗ ಅಂತ ತುಂಬ ಆಸೆ ನನಗೆ. ನನಗಿದೆ ಬಿಕಾಸ್ ಇವಾಗಲೂ ಕಟ್ಟಿಸ್ಬೋದು ಏನು ತೊಂದರೆ ಇಲ್ಲ, ಬಟ್ ನಮ್ಮಪ್ಪ ಹಂಗೆ ಹೇಳಿದ್ರಲ್ಲ ಅಂದ್ಬಿಟ್ಟು ನಾನು ಸುಮ್ಮನೆ ಅದೇ. ಇದು ನಮ್ಮ ಅತ್ತೆ ಗೋರಿ, ಅದು ನಮ್ಮ ಅಕ್ಕಂದು. ಸೊ ಹೋಗಿ ಪೂಜೆ ಎಲ್ಲ ಮಾಡ್ಕೊಂಡು ಬಂದೆ. ನಮ್ಮ ತಾತ ಎಲ್ಲ ರೆಡಿ ಮಾಡಿಟ್ಟಿದ್ದಾರೆ. ಈಸ್ ಅಬೌವ್ 90 ಆಯಿತಾ, ಬಟ್ ಸ್ಟಿಲ್ ಇಟ್ ಡಸ್ ಎವ್ರಿಥಿಂಗ್. ಎಷ್ಟು ಖುಷಿ ಆಗುತ್ತೆ ಅಂದರೆ ನೋಡಿ, ಅವರೆಷ್ಟು ನೀಟಾಗಿ ಎಲ್ಲ ಅವರೇ ಜೋಡಿಸಿರೋದು. ಸೊ ನೋಡಿಕೊಂಡ್ರೆ ಈ ಥರ ಎಲ್ಲ ವೀಡಿಯೋಸ್ ಮಾಡಿ ಇಟ್ಕೊಂಡಾಗ ಫ್ಯೂಚರಲ್ಲಿ ನಮಗೆ ಹೆಲ್ಪ್ ಆಗ್ಬೋದು ಅಂತ ಅಂದ್ಬಿಟ್ಟು ನಾನು ಇದನ್ನೆಲ್ಲ ಕ್ಯಾಪ್ಚರ್ ಮಾಡಿ ಇಟ್ಕೊಂಡಿದ್ದೀನಿ. ಇಷ್ಟು ವಯಸ್ಸಾದವ್ರು ನಮ್ಮ ತಾತ ಎಲ್ಲ ಮಾಡ್ತಾರೆ ಗುರು. ನಮ್ಮ ತಾತ ಅಜ್ಜಿ ಇಬ್ಬರೂ ಈಕ್ವಲಾಗಿ ಕೆಲಸ ಮಾಡ್ತಾರೆ. ಹೊಲಕ್ಕೆ ಹೋಗ್ಬಿಟ್ಟು ಅಲ್ಲಿ ಮೇಯಿಸ್ಕೊಂಡೆಲ್ಲ ಬರ್ತಾರೆ, ಮತ್ತು ಮನೆಗೆ ಬಂದು ಎಲ್ಲ ಕೆಲಸನೂ ಮಾಡ್ತಾರೆ. ಅವ್ರು ಆ್ಯಕ್ಚುಲಿ ಬೆಂಡಾಗಿದ್ದಾರೆ ಗೊತ್ತಾ ನಮ್ಮ ತಾತ, ಆದ್ರೂ ಎಲ್ಲ ಕೆಲಸ ಮಾಡ್ತಾರೆ. ಯಪ್ಪ ನನಗೆ ಅನ್ಸುತ್ತೆ ನಾವೆಲ್ಲ ಇಷ್ಟು ವಯಸ್ಸಲ್ಲಿ ಬದುಕಲ್ಲ, ಅದು ಬೇರೆ ಪ್ರಶ್ನೆ. ಬಟ್ ಇವರೆಲ್ಲ ಎಷ್ಟು ಸ್ಟ್ರಾಂಗ್ ಆಗಿದ್ದಾರೆ ಮತ್ತು ಅವ್ರ ಫುಡ್ಡು ಹಾಗಿತ್ತು, ಅವ್ರದ್ದು ಕೆಮಿಕಲ್ ಇಲ್ದಿರೋ ಫುಡ್ಡು. ಬಟ್ ನಮ್ಮದು ಇವಾಗ ಗೊತ್ತಲ್ಲ ಎಲ್ಲ ಕೆಮಿಕಲ್ಲು ಹೈಬ್ರಿಡ್ ಫುಡ್ ಆಗಿಬಿಟ್ಟಿದೆ. ಆ್ಯಂಡ್ ಎಲ್ಲರೂ ಪೂಜೆ ಮಾಡ್ಕೊಂಡ್ವಿ ಲೈನಾಗೆ. ನಾನು ಅದನ್ನು ಕ್ಯಾಪ್ಚರ್ ಮಾಡಿದೆ. ಫಸ್ಟ್ ಟೈಮ್ ಅನ್ಸುತ್ತೆ ನಾನು ನನ್ನ ಫ್ಯಾಮಿಲಿ ಮೆಂಬರ್ಸ್ನ ಇಲ್ಲಿ ತೋರಿಸ್ತಾ ಇರೋದು. ಗೊತ್ತಿಲ್ಲ, ಕ್ಯಾಪ್ಚರ್ ಮಾಡಿದ್ದೀನಿ ಅಂದ್ಬಿಟ್ಟು ಹಾಕಿದ್ದೀನಿ ಅಷ್ಟೇ ಇಲ್ಲಿ. ಆ್ಯಂಡ್ ಒಂದೊಂದು ಬಿಟ್ಟು ಥರ ಎಲ್ಲನೂ ಹಾಕಿಲ್ಲ. ನಾನು ನಮ್ಮ ಅತ್ತೆ ಅಂತೀನಿ, ನಮ್ಮ ಚಿಕ್ಕಮ್ಮ ನಮ್ಮ ತಮ್ಮಂದಿರು ಎಲ್ಲರೂ ಪೂಜೆ ಮಾಡಿದ್ವಿ. ಸೊ ಪೂಜೆ ಮಾಡಿ ಒಂದು ಸ್ವಲ್ಪ ಹೊತ್ತು ಹೊರಗಡೆ ಕೂತ್ಕೊಳ್ಬೇಕು ಅಂತ ಹೇಳ್ತಾರೆ, ಅವ್ರು ಬಂದು ಹೋಗ್ತಾರೆ ಅಂತ ಅಂದ್ಬಿಟ್ಟು. ಸೊ ನಮ್ಮಲ್ಲಿ ಸಂಜೆ ಪೂಜೆ ಮಾಡ್ತಾರೆ, ನಾವು ಹೋಗಿ ಗೋರಿಗಳ ಹತ್ರ ಮಧ್ಯಾಹ್ನ ಮಾಡ್ಕೊಂಡು ಬರ್ತೀವಿ. ಆ್ಯಂಡ್ ಈ ಥರ ಒಂದು 6 o'clock ಒಳಗಡೆ ಪೂಜೆ ಮುಗಿಸ್ಬಿಡ್ತೀವಿ ನಾವು, ಪಕ್ಷ ಅಂತ ಏನು ಮಾಡ್ತೀವಿ. ಸೊ ಅದನ್ನು ಈ ರೀತಿ ನಮ್ಮ ತಾತ, ಅಂದರೆ ಮುತ್ತಾತ, ಮುತ್ತಜ್ಜಿ, ನಮ್ಮ ಅತ್ತೆ ಮತ್ತು ನಮ್ಮ ಅಕ್ಕ 4 ಜನಕ್ಕೆ ಒಟ್ಟಿಗೆ ಎಲ್ಲರೂ ಸೇರಿ ಪೂಜೆ ಮಾಡಿದ್ವಿ. ಬರೋದಾ ಆ್ಯಕ್ಚುಲಿ ನಮ್ಮ ಪ್ಲ್ಯಾನ್ ಇದ್ದಿದ್ದೇನು ಅಂತಂದರೆ ಇವತ್ತು ಹೋದರೆ ನಾವು ನೆಕ್ಸ್ಟ್ ಡೇ ಮಾರ್ನಿಂಗ್ ಬರೋಣ ಅಂತ ಅಂದ್ಕೊಂಡ್ವಿ. ಬಟ್ ಅಪ್ಪಂದು ಆಟೋ ರಿಪೇರಿ ಆಗಿರೋ ಕಾರಣ ಸೊ ನಾವು ಅವತ್ತೇ ಹೊರಡಬೇಕಾಯ್ತು ಸಂಜೆ. ಸೊ ನಾವು ಅಲ್ಲಿಂದ ಹೊರಟ್ಬಿಟ್ವಿ. ಬಿಕಾಸ್ ನಮ್ಗೆ ಅಲ್ಲಿಂದ ಬರೋದಕ್ಕೆ 1-1.5 ಗಂಟೆ ಅಷ್ಟೇ ಆಗುತ್ತೆ, ನಾಟ್ ಮೋರ್ ದೆನ್ ದ್ಯಾಟ್. ಸೊ ನಮ್ಮ ಮಾಗಡಿ ಒಂದು ಬಾಯ್ ಹೇಳಿ ಅಲ್ಲಿಂದ ನಾವು ಹೊರಟಿದ್ದಾಯಿತು. ಆ್ಯಂಡ್ ಅಪ್ಪ ಆಟೋ ನಿಧಾನಕ್ಕೆ ಓಡಿಸ್ಕೊಂಡು ಬಂದ್ವಿ, ಯಾಕಂದರೆ ಅದು ಆಟೋ ಸ್ವಲ್ಪ ರಿಪೇರಿಯಲ್ಲಿರೋದ್ರಿಂದ. ಸೊ ನಾವು ಬಂದು ಮನೆಗೆ ಬಂದು ತಲುಪಿದಾಯಿತು. ಆ್ಯಂಡ್ ಇದು ನೆಕ್ಸ್ಟ್ ಡೇ ಅಂದರೆ ಮಂಡೇ ಮಾರ್ನಿಂಗ್ ಅಂತ ಅಂದ್ಕೊಳ್ಳಿ. ಅಪ್ಪ ಬೆಳಗ್ಗೆನೇ ಬಂದು ತಿಂಡಿ ತಂದು ಕೊಟ್ಬಿಟ್ಟು ಹೋದರು. ನಾನು ಇಡ್ಲಿ ತಿಂದುಬಿಟ್ಟು ಟ್ಯಾಬ್ಲೆಟ್ ಎಲ್ಲ ತೊಗೊಂಡು ನಾನು ಇಂಟರ್ನೆಟಲ್ಲಿ ನೋಡಿದೆ, ಲೈಕ್ ಬಿಫೋರ್ ಸ್ನಾನಕ್ಕೆ ಹೋಗೋಕ್ಕೂ ಮುಂಚೆ ಈ ಥರ ಹೇರ್ ಮಾಸ್ಕ್ ಅಥವಾ ಕಂಡೀಷ್ನರ್ ಏನಾದರೂ ಅಪ್ಲೈ ಮಾಡಿ ಒಂದು ಸ್ವಲ್ಪ ಬಿಟ್ಟು ಸ್ನಾನ ಮಾಡಿಕೊಂಡ್ರೆ ಹೇರ್ ತುಂಬ ಸಾಫ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ಐ ಜಸ್ಟ್ ಟ್ರೈಡ್ ಇಟ್. ಆ್ಯಕ್ಚುಲಿ ಇಟ್ ಈಸ್ ಗುಡ್. ನಾನು ಯಾವ ಮಾಸ್ಕ್ ಯೂಸ್ ಮಾಡ್ತೀನಿ ಎಲ್ಲನೂ ಟ್ಯಾಗ್ ಮಾಡಿರ್ತೀನಿ, ಓಕೆನಾ. ಸೊ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಲೈಕ್ ಈ ಥರ ಹೇಗಿರುತ್ತೆ ಅಂತ ಅಂದ್ಬಿಟ್ಟು. ಆ್ಯಕ್ಚುಲಿ ಇಟ್ ವಾಸ್ ಗುಡ್. ಅಂದರೆ ಸ್ವಲ್ಪ ಫ್ರೀ ಅಂತ ಅನಿಸುತ್ತೆ ನಿಮಗೆ, ನಿಮ್ಮ ಕೂದಲು ಸ್ವಲ್ಪ ಸಾಫ್ಟ್ ಆಗುತ್ತೆ. ನಮ್ಮಪ್ಪ ಅನ್ನಕ್ಕಿಡು ಹೊಟ್ಟೆ ಹಸಿತಾ ಇದೆ ಅಂತ ಅಂದರು. ಸೊ ಅವರೇ ಹಾಲು ತಂದು ಕಾಯಿಸಿದ್ರು ನನಗೆ ಬೆಳಗ್ಗೆ. ನಾನು ಲೈಕ್ ಎಲ್ಲ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದು ಅನ್ನಕ್ಕಿಟ್ಬಿಟ್ಟು ನಾನು ದೇವ್ರ ಪಾತ್ರೆ ಎಲ್ಲ ತೊಳೆದೆ. ಬಿಕಾಸ್ ನಾನು ದೇವ್ರ ಪಾತ್ರೆ ತೊಳೆದಿರಲಿಲ್ಲ. ಅಮ್ಮ ಹೇಳಿದರು ಮಂಡೇ ಅಟ್ ಎನಿ ಕಾಸ್ಟ್ ದೇವ್ರ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಪೂಜೆ ಮಾಡಬೇಕು, ಅಮಾವಾಸ್ಯೆ ಎಲ್ಲ ಮುಗ್ದೋಗಿರುತ್ತಲ್ವ, ಸೊ ಹಾಗಾಗಿ ಮಾಡಬೇಕು ಅಂತ ಅಂದರು. ಆ್ಯಂಡ್ ಗಂಜಲ ಇಸ್ಕೊಂಡು ಬಾ ಅಂತ ಹೇಳಿದರು ಊರಿಂದ. ನಾನು ಮರ್ತ್ಬಿಟ್ಟು ಬಂದುಬಿಟ್ಟೆ. ಆ್ಯಕ್ಚುಲಿ ನಾವು ರಾತ್ರಿ ಬಂದ್ವಲ್ಲ, ಹಾಗಾಗಿ ತೊಗೊಂಬರೋಕ್ಕಾಗಲ್ಲ. ಗಂಜಲ ಏನಾದರೂ ಬೆಳಗ್ಗೆ ಇಟ್ಕೊಂಡ್ರೇ ಚಂದ. ಅದಕ್ಕೆ ಏನು ಮಾಡಿದೆ, ಮನೆ ಒರೆಸೋ ಟೈಮಲ್ಲಿ ಉಪ್ಪು ಹಾಕ್ಬಿಟ್ಟೆ ಮನೆ ಒರೆಸ್ತೆ. ಸೊ ಅಲ್ಲಿಗೆ ನೆಗೆಟಿವಿಟಿ ಹೋಗುತ್ತೆ ಅಂತ ಅರ್ಥ. ಸೊ ನೀವು ಅಷ್ಟೇ ಮನೆ ಒರೆಸ್ಬೇಕಾದ್ರೆ ಎವ್ರಿ ಫ್ರೈಡೇ ಅಥವಾ ಮಂಡೇ ಟ್ಯೂಸ್ಡೇ ಎವ್ರಿ ಡೇ ನೀವು ಉಪ್ಪು ಹಾಕಿ ಒರೆಸಿದ್ರು ಒಳ್ಳೆಯದೇ. ಬಟ್ ಮಂಡೇ ಫ್ರೈಡೇ ಇಸ್ ಆಲ್ ಗುಡ್ ಡೇ ಅಲ್ವಾ. ಸೊ ಹಾಗಾಗಿ ಅವತ್ತಿನ ದಿನ ನೀವು ಬೇಕಿದ್ರೆ ಉಪ್ಪು ಹಾಕ್ಬಿಟ್ಟು ಮನೇನ ಒರೆಸ್ಬೋದು. ನಾನು ನೀಟಾಗಿ ದೇವ್ರ ಪಾತ್ರೆ ಎಲ್ಲ ತೊಳ್ಕೊಂಡು ಎಲ್ಲ ನೀಟಾಗಿ ಜೋಡಿಸ್ಕೊಂಡೆ. ಇಡೀ ದಿನ ಒಂಥರ ಲೈಕ್ ಪ್ರೊಡಕ್ಟಿವ್ ಆಗಿತ್ತು ಅಂತಲೇ ಹೇಳ್ಬೋದು. ಬಿಕಾಸ್ ಎದ್ದಿದ್ದು 10 ಗಂಟೆ ಅಂತ ಅಂದ್ಕೊಳ್ಳಿ, ಅಂದರೆ 9 ಗಂಟೆಗೆ ಎದ್ದಿದ್ದು. ಸ್ವಲ್ಪ ಆ ಕಡೆ ಈ ಕಡೆ ಅಲ್ಲಾಡಿ ಉಲ್ಡಾಡಿ ಎದ್ದಿದ್ದು 10 ಗಂಟೆ ಆಯಿತು ಅಷ್ಟೇ. ನೀಟಾಗಿ ಎಲ್ಲ ಕೆಲಸ ಮುಗಿಸ್ಕೊಂಡು. ಬಟ್ ಒಂದು ಸತಿ ಮನೆ ಕೆಲಸ ಶುರು ಮಾಡ್ಕೊಂಡ್ರೆ ಕೂಡ ಅದು ಮುಗಿಯೋವರೆಗೂ ನಿಮಗೆ ಅಲ್ಲಾಡೋಕ್ಕೆ ಆಗಲ್ಲ. ಅದು ಯಾರು ಮಾಡಿದ್ರೂ ಗೊತ್ತಿಲ್ಲ ಮನೆ ಕೆಲಸ ಅಂತೆಲ್ಲ ಅಂದ್ಬಿಟ್ಟು. ಬಿಕಾಸ್ ಸ್ಟಾರ್ಟ್ ಮಾಡಿದೆ ಅರ್ಧಕ್ಕೆ ಬಿಡೋಕ್ಕೂ ಆಗಲ್ಲ, ಇನ್ನೊಂದು ಸತಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಳ್ಳೋಕ್ಕೂ ಆಗಲ್ಲ. ಬಟ್ ಕಂಪ್ಲೀಟ್ ಮಾಡಲೇಬೇಕು ಅಂತ ಪರಿಸ್ಥಿತಿಗೆ ಬಂದುಬಿಡ್ತೀವಿ. ಸೊ ಹಾಗಾಗಿ ನಾನು ನೀಟಾಗಿ ಕೆಲಸ ಎಲ್ಲ ಮುಗಿಸ್ಕೊಂಡು ಬಾಗಿಲಿಗೆ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ದೇವರಿಗೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ನನಗೆ 3 ಗಂಟೆ ಆಗಿತ್ತು.
ಓಕೆನಾ. ಆ್ಯಂಡ್ ನಾನು ವಿಡಿಯೋ ಶೂಟ್ ಮಾಡಬೇಕಿತ್ತು. ಸೊ ನಾನು ಅಂದ್ಕೊಂಡೆ ಇವಾಗ ನವರಾತ್ರಿ ಅಲ್ವಾ, ಸೊ 9 ಲುಕ್ ಕ್ರಿಯೇಟ್ ಮಾಡೋಣ 9 ಔಟ್ಫಿಟ್ಸಲ್ಲಿ. ಅಂದರೆ ಏನು 9 ಕಲರ್ಸ್ ಇದೆ ಅದ್ರಲ್ಲಿ ನಾನು ಕ್ರಿಯೇಟ್ ಮಾಡೋಣ ಅಂತ ಅಂದ್ಕೊಂಡು ಸೊ ಅದಕ್ಕೆ ಪ್ಲ್ಯಾನ್ ಹಾಕ್ಕೊಳ್ತಿದ್ದೆ. ಸೊ ಹಾಗಾಗಿ ಮಾಡೋದಾ ಬೇಡವಾ ಅಂತ ಯೋಚನೆ ಮಾಡ್ತಿದ್ದೆ. ಆಲ್ರೆಡಿ 3 o'clock ಆಗಿಬಿಟ್ಟಿತ್ತು. ಇನ್ನೇನು ಮಾಡ್ತೀಯ, ಬೆಳಕು ಹೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು. ಆದರೂ ಏನೋ ಗೊತ್ತಿಲ್ಲ, ಬೆಳಕಿತ್ತು. ಸೊ ನಾನು ಇಲ್ಲ ಮಾಡೇ ಬಿಡೋಣ ಪೂಜೆ ಅಂತ ಅಂದ್ಬಿಟ್ಟು, ಅಥವಾ ಪೂಜೆ ಅಂತೀನಿ, ಮೇಕಪ್ ಲುಕ್ ಮಾಡೋಣ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿದೆ. ಕಂಪ್ಲೀಟ್ ಕೆಲಸ ಮುಗಿಯೋಷ್ಟರಲ್ಲಿ 3 ಗಂಟೆ ಆಗಿತ್ತು. ಆ್ಯಂಡ್ ನೆಕ್ಸ್ಟು ನಾನು ನನ್ನ ತಲೆ ಕೂದೆಲ್ಲ ಡ್ರೈ ಮಾಡಿಕೊಂಡೆ. ಆ್ಯಂಡ್ ಬಿಕಾಸ್ ಸ್ವಲ್ಪ ಸ್ಟ್ರೈಟ್ನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ, ಯಾಕಂದರೆ ವಿಡಿಯೋ ಮಾಡ್ತಾಯಿದ್ದೀನಲ್ವಾ. ಸೊ ಡ್ರೈ ಮಾಡಿಕೊಂಡು ಸ್ಟ್ರೈಟ್ನ್ ಮಾಡಿಕೊಂಡ್ರೆ ನನಗೆ ಸ್ವಲ್ಪ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು. ಆ್ಯಕ್ಚುಲಿ ಸ್ವಲ್ಪ ಸ್ಪ್ಲಿಟನ್ಸ್ ಎಲ್ಲ ಕಡಿಮೆ ಆಗಿತ್ತು ನನಗೆ. ಗುಡ್ ಟೆಕ್ನಿಕ್ ಆಯಿತಾ, ನೀವು ಟ್ರೈ ಮಾಡಿ. ಮಾಸ್ಕ್ ಅಪ್ಲೈ ಮಾಡಿ ಸ್ನಾನಕ್ಕೂ ಮುಂಚೆ ಏನು ಒಂದು 1/2 hour 20 minutes ಬಿಟ್ಟು ನೀವು ನಾರ್ಮಲ್ ಶ್ಯಾಂಪೂಯಿಂದ ವಾಶ್ ಮಾಡಿಕೊಂಡ್ರೆ ಇಟ್ ವಿಲ್ ಬಿ ಗುಡ್. ಯಾಕಂದರೆ ನಾನು ಫಸ್ಟ್ ಎಕ್ಸ್ಪೀರಿಯನ್ಸ್ ಇದು ಚೆನ್ನಾಗಿತ್ತು. ಇಫ್ ಪಾಸಿಬಲ್ 2 to 3 times ನಾವು ಮಾಡಿದ್ರೆ ಇನ್ನೂ ಹ್ಯೂಜ್ ಡಿಫ್ರೆನ್ಸ್ ನೋಡ್ಬೋದೇನೋ ಅಂತ ಅಂದ್ಬಿಟ್ಟು. ಆ್ಯಂಡ್ ಹೇರ್ನ ಕೂಡ ಸ್ಟ್ರೇಟ್ ಮಾಡಿಕೊಂಡೆ. ಅಂದರೆ ತೀರಾ ಸ್ಟ್ರೇಟ್ ಮಾಡ್ಕೊಂಡಿಲ್ಲ, ಲೈಕ್ 1 swipe 2 swipe ಅಷ್ಟೇ ನಾನು ಮಾಡ್ಕೊಂಡಿದ್ದೆ. ಬಿಕಾಸ್ ಮತ್ತೆ ನಾಳೆ ಸ್ನಾನ ಮಾಡಬೇಕು, ನಾಡಿದ್ದು ಸ್ನಾನ ಮಾಡಬೇಕು ತಲೆಗೆ. ಸೊ ಎಂತಕ್ಕೆ ಮಾಡಬೇಕು ಅಂತ ಅಂದ್ಬಿಟ್ಟು ಸುಮ್ಮನೆ ಸ್ವಲ್ಪ ಮೇಲ್ಮೇಲೆ 1 swipe 2 swipe ಥರ ಮಾಡ್ಕೊಂಡೆ ಅಷ್ಟೇ. ಜಾಸ್ತಿ ಏನು ಮಾಡ್ಕೊಳಕ್ಕೆ ಹೋಗಿಲ್ಲ. ಆ್ಯಕ್ಚುಲಿ ಇದ್ರಲ್ಲಿ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ವಾಲ್ಯೂಮ್ ಚೆನ್ನಾಗಿ ಕೊಡುತ್ತೆ ಇದು. ಹಾಗಾಗಿ ಇದರಲ್ಲಿ ಮಾಡಿಕೊಂಡೆ. ಇಲ್ಲ ಸ್ಟ್ರೇಟ್ನರಲ್ಲೇ ಸ್ಟ್ರೇಟ್ ಮಾಡ್ಕೊಳ್ಬೋದಾಗಿತ್ತು. ನೋಡಿ, ನಾನು ಹೇರ್ ಸೀರಮು ಏನೂ ಬಳಸೇ ಇಲ್ಲ, ಆದರೂ ನನ್ನ ಕೂದಲು ಸ್ವಲ್ಪ ಲೈಕ್ ಸಾಫ್ಟ್ ಆ್ಯಂಡ್ ಶೈನಿಯಾಗಿ ಕಾಣ್ತದೆ ಅಲ್ವಾ. ಮೇ ಬಿ ಆ ಮಾಸ್ಕ್ ಯೂಸ್ ಮಾಡಿರೋದ್ರಿಂದ, ಅಥವಾ ನಾನು ಫಸ್ಟ್ ಟೈಮ್ ಯೂಸ್ ಮಾಡೋದಕ್ಕೆ ಇಷ್ಟೊಂದು ಎಕ್ಸೈಟ್ಮೆಂಟಲ್ಲಿ ಹೇಳ್ತಾ ಇದ್ದೀನೋ ಏನೋ ಗೊತ್ತಿಲ್ಲ ನನಗೆ. ಬಟ್ ಆ್ಯಕ್ಚುಲಿ ಚೆನ್ನಾಗಿದೆ. ಸೊ ಸ್ಮೆಲ್ ಅಂತೂ ಅಮೇಝಿಂಗ್ ಆಗಿದೆ ಈ ಮಾಸ್ಕ್ದು. ನಂಗೆ ಈ ಸ್ಮೆಲ್ಗೋಸ್ಕರನೇ ನಾನು ಮತ್ತೆ ರೀಪರ್ಚೇಸ್ ಮಾಡೋದು. ಅದು ವರ್ಕ್ ಆಗುತ್ತೋ ಬಿಡುತ್ತೋ ಸೆಕೆಂಡ್ರಿ, ಅದು ಬೇರೆ ಪ್ರಶ್ನೆ. ಬಟ್ ನಂಗೆ ಆ ಸ್ಮೆಲ್ಗೋಸ್ಕರ ಮತ್ತೆ ಪರ್ಚೇಸ್ ಮಾಡ್ತಾ ಇರ್ತೀನಿ. ಆ್ಯಂಡ್ ಫ್ರಂಟಲ್ಲಿ ಬ್ಯಾಂಗ್ಸ್ ಇದು ಮಾಡಿಕೊಂಡೆ. ನನಗೆ ಬ್ಯಾಂಗ್ಸ್ ಇಲ್ಲ, ಬಟ್ ಇರೋ ಲಾಂಗ್ ಹೇರ್ಗೆ ನಾನು ಈ ಥರ ಮಾಡ್ಕೊಳ್ತೀನಿ. ನನಗೂ ಕಟ್ ಮಾಡಬೇಕು ಅಂತ ಆಸೆ ಇದೆ, ಆದರೆ ಭಯ, ಎಲ್ಲಿ ಚಿಕ್ಕದಾಗ್ಬಿಡುತ್ತೋ ಅನ್ನೋ ಟೆನ್ಷನ್ ನನಗೆ. ನನ್ನ ಕೂದಲು ಉದ್ದ ಹೇರೇ ಇಷ್ಟಪಡೋದು ಜಾಸ್ತಿ ನಾನು ಶಾರ್ಟ್ ಹೇರ್ಸ್ ಆಗಿಬಿಟ್ರೆ ಇನ್ನೂ ಭಯ ಜಾಸ್ತಿ. ಹಾಗಾಗಿ ಆ್ಯಂಡ್ ಎಲ್ಲ ಕೆಲಸ ಮುಗಿಸ್ಕೊಂಡು ನನ್ನ ಮೇಕಪ್ ವಿಡಿಯೋಸ್ ಎಲ್ಲ ಶೂಟ್ ಆದಮೇಲೆ, ನೀವು ಆಲ್ರೆಡಿ ಯಾರೆಲ್ಲ ಇನ್ಸ್ಟಾಗ್ರಾಮಲ್ಲಿ ನವರಾತ್ರಿ 1 ಲುಕ್ನ ನೋಡಿದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೋಡಿಲ್ಲ ಅಂದರೆ ಹೋಗಿ ನೋಡಿ, ನಾನು ಯೂಟ್ಯೂಬಲ್ಲಿ ಕೂಡ ಅಪ್ಲೋಡ್ ಮಾಡ್ತೀನಿ. ಸೊ ವೆಯ್ಟ್ ಮಾಡಿ. ಆ್ಯಂಡ್ ನೆಕ್ಸ್ಟು ಎಲ್ಲ ಕೆಲಸ ಮುಗಿಸಿ ವಿಡಿಯೋದೆಲ್ಲ ಮುಗಿಸಾದ್ಮೇಲೆ ನಾನು ಪೂಜೆನ ಮುಗಿಸ್ಕೊಂಡೆ. ಆ್ಯಂಡ್ ಎಷ್ಟು ಸಮಾಧಾನ ಆಗುತ್ತೆ ಅಂದರೆ ಪೂಜೆ, ನಾನು ಪ್ರತಿ ವಿಡಿಯೋದಲ್ಲೂ ಪೂಜೆ ಬಂದಾಗ ಹೇಳ್ತೀನಿ, ನೀವು ಪೂಜೆ ಮಾಡಿ ಎಕ್ಸ್ಪೀರಿಯೆನ್ಸ್ ಮಾಡಿ, ಎಷ್ಟು ಪಾಸಿಟಿವ್ ವೈಬ್ಸ್ ಅಂತ ನೋಡಿ ಅಂತ ನಾನು ಪ್ರತಿ ವಿಡಿಯೋದಲ್ಲೂ ಹೇಳ್ತಾಯಿರ್ತೀನಿ. ಈಗಲೂ ಹೇಳ್ತಾ ಇದ್ದೀನಿ. ಆ್ಯಂಡ್ ನಾನು ಕಾಯಿ ಕಟ್ ಬಂದಿದ್ನಲ್ವ, ಹಾಗಾಗಿ ಶ್ಲೋಕ ಹೇಳ್ತಾ ಇದ್ದೆ. ಪೂಜೆ ಮುಗಿಸಿ ನಮ್ಮ ಅಪ್ಪಂಗೆ 1 ಲೋಟ ಕಾಫಿ ಕೊಟ್ಟು ನಾನು 1 ಲೋಟ ಹಾಲು ಕಾಯಿಸ್ಕೊಂಡು ಕುಡ್ದೆ. ಆ್ಯಕ್ಚುಲಿ ಹಾಲು ಕುಡಿಬಾರ್ದು, ಕಫ ಆಗಿಬಿಟ್ಟಿದೆ. ಬಟ್ ಏನು ಮಾಡಲಿ, ಕುಡಿಬೇಕು ಅಂತ ಅನ್ನಿಸ್ತು, ಹಾಗಾಗಿ ಕುಡ್ದೆ ಹಾಲನ್ನ. ಇವಾಗ ನಮ್ಮಪ್ಪ ಮಾತಾಡ್ತಾರೆ. ಏನಪ್ಪ ಒಂದು ಸತಿ ನಾನು ವಿಡಿಯೋಲಿ ಮಾತಾಡಿಲ್ಲ, ಹಾಯ್ ಹೇಳು. ಹಾಯ್, ನಮಸ್ಕಾರ ಎಲ್ರಿಗೂ. ಎಲ್ರಿಗೂ ನಮಸ್ಕಾರ. ನನ್ನ ಮಗಳ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓದಿದ್ಯಾ ಕಣಪ್ಪ, ಯಾಕೆ ಕರೆಕ್ಟಾಗಿ ಹೇಳು. ಸಬ್ಸ್ಕ್ರೈಬ್. ಎಸ್. ನಮ್ಮ ಅಪ್ಪಂದು ನಂದು ಸೇಮ್ ಹ್ಯಾಂಡ್ ರೈಟಿಂಗ್. ಇವಾಗ ನಮ್ಮ ಅಪ್ಪ ಬರೆಯೋದು ಬಿಟ್ಬಿಡೋರಷ್ಟೇ. ಕಲರ್ ಯಾಕಪ್ಪ ಹಾಕ್ಸ್ಬಿಟ್ಟು ಬಂದಿದ್ಯಾ? ಚೆನ್ನಾಗಿಲ್ಲ ಕಣಪ್ಪ. ಆಯ್ತು ಹೋಯ್ತದ, ಅದೇನು ಒಂದು ತಿಂಗಳು ಇರ್ತದೆ ಅಷ್ಟೇನೆ. ಆಮೇಲೆ ಹಾಕಪ್ಪ. ಗೊತ್ತಿರ್ತಗಲ್ವಾ, ನಾವು ಇವಾಗ ಕವಿರತ್ನ ಕಾಳಿದಾಸ ಸಿನಿಮಾ ನೋಡ್ತಾ ಇದ್ದೀವಿ. ಅರ್ಪಿತನ ಮನೆಗೆ ಹೋಗಿ 9:30 ತನಕ ಅರ್ಪಿತನ ಮನೇಲಿದ್ದು. ಆ್ಯಂಡ್ ನಮ್ಮ ಮನೆಗೆ ಬಂದೆ. ಆ್ಯಂಡ್ ನಮ್ಮಮ್ಮ ನನಗೆ ಅದೇನೋ ಗೀ ರೈಸ್ ಮತ್ತು ಕುರ್ಮನ ಕೊಟ್ಟು ಕಳಿಸಿದ್ರು. ಅದನ್ನೇ ತಿನ್ಕೊಂಡಿದ್ದಾಯಿತು. ಬಿಸಿಯಾಗಿತ್ತು ಸಾರಿ. ಅದನ್ನ ತಿಂದ್ಬಿಟ್ಟು ಆ್ಯಂಡ್ ನಾನು ಮತ್ತೆ ಏನು ಪಾತ್ರೆ ಎಲ್ಲ ಮಿಕ್ಕಿತ್ತು, ಆ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಅಮ್ಮ ಕೊಟ್ಟಿರೋ ರೈಸ್ ಮತ್ತು ಕುರ್ಮ ಎರಡನ್ನೂ ಬಿಸಿ ಮಾಡಿಬಿಟ್ಟು ನನ್ನ ಸ್ಕಿನ್ ಕೇರ್ನ ಮಾಡ್ಕೊಳ್ತಿದ್ದೀನಿ. ಆ್ಯಂಡ್ ನಾನು ಏನೆಲ್ಲ ಬಳಸಿರ್ತೀನಿ ಎಲ್ಲನೂ ಟ್ಯಾಗ್ ಮಾಡಿರ್ತೀನಿ. ಸೊ ಡೋಂಟ್ ವರಿ. ಆ್ಯಂಡ್ ಡ್ರೈ ಸ್ಕಿನ್ ಇದ್ದರೆ ನಿಮ್ದೇನಾದರೂ ನೀವು ಬಯೋಡರ್ಮಾ ಅವರ ಮಾಯಿಶ್ಚರೈಸರ್ನ ಬಳಸ್ಬೋದು. ಇಟ್ ಈಸ್ ವೆರಿ ಗುಡ್ ಆ್ಯಕ್ಚುಲಿ. ನಂದು ಆಯಿಲ್ ಸ್ಕಿನ್ ಆದರೂ ಕೂಡ ಮೈ ಸ್ಕಿನ್ ಇಸ್ ಲವಿಂಗ್ ಬಯೋಡರ್ಮಾ ಮಾಯಿಶ್ಚರೈಸರ್. ಆ್ಯಂಡ್ ನಾನು ಲನೇಶ್ ಅವರ ಲಿಪ್ ಬಾಮ್ನ ಬಳಸ್ತಾ ಇದ್ದೀನಿ. ಆ್ಯಂಡ್ ದಿಸ್ ಇಸ್ ಆ್ಯಕ್ಚುಲಿ ಗುಡ್, ಬಟ್ ಎಕ್ಸ್ಪೆನ್ಸಿವ್ ಅಷ್ಟೇ. ಆ್ಯಂಡ್ ಬಾಡಿ ವೈಸ್ ಅವರು ಲೈಕ್ ಸ್ವಲ್ಪ ಏನಂತಾರೆ, ನ್ಯೂ ಲಾಂಚ್ ಮಾಡಿದ್ದಾರೆ, ಅಂದರೆ ಸ್ವಲ್ಪ ಎನ್ಹ್ಯಾನ್ಸ್ ಮಾಡಿದ್ದಾರೆ. 6% BHA ಆ್ಯಂಡ್ ರೋಲನ್ನು ಅವರು ಲಾಂಚ್ ಮಾಡಿದರು. ಸೊ ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟು ಆ್ಯಸ್ ಯೂಶ್ವಲ್ ನನ್ನ ಬಾಡಿ ವೈಸ್ ಹೇರ್ ಸಿರಮ್ನ ಅಪ್ಲೈ ಮಾಡಿಬಿಟ್ಟು, ಆ್ಯಂಡ್ ರೋಸ್ಮೇರಿ ವಾಟರ್ ಅಪ್ಲೈ ಮಾಡಬೇಕಿತ್ತು, ಖಾಲಿ ಆಗಿಬಿಟ್ಟಿತ್ತು, ಕಾಯಿಸ್ಕೊಂಡಿರಲಿಲ್ಲ. ಸೊ ನಾಳೆ ಬೆಳಗ್ಗೆ ಕಾಯಿಸ್ಕೊಂಡು ಯೂಸ್ ಮಾಡ್ತೀನಿ. ಆ್ಯಂಡ್ ನೆಕ್ಸ್ಟು ಎಲ್ಲನೂ ನನ್ನ ಹೇರ್ ಕೇರ್, ಸ್ಕಿನ್ ಕೇರ್ ಎಲ್ಲನೂ ಮಾಡಿಕೊಂಡು ಬ್ರೇಡ್ನ ಹಾಕ್ಕೊಳ್ತಿದ್ದೀನಿ ಆಫ್ಟರ್ ವೆರಿ ಲಾಂಗ್ ಟೈಮ್. ಆ್ಯಕ್ಚುಲಿ ಟೇಪ್ ಇರಲಿಲ್ಲ, ಟೇಪ್ ಇದ್ದಿದ್ರೆ ಜಡೆನೇ ಹಾಕ್ಕೊಳ್ತಿದ್ದೆ. ಆ್ಯಂಡ್ ಲೈಕಾಲಿಕ್ ಆಸಿಡ್
ಆ್ಯಸಿಡ್ನ ಬಳಸ್ತಾ ಇದ್ದೀನಿ. ಎಲ್ಬೋಸ್ ಆಮೇಲೆ ನನ್ನ ನೀ ಏರಿಯಾದಲ್ಲಿ ಎಲ್ಲ ನೀವು ಅಂಡರ್ ಆರ್ಮಲ್ಲಿ ಕೂಡ ಬಳಸ್ಬೋದು. ಆ್ಯಂಡ್ ನಿಮಗೆ ಆದರೂ ಫೇಸಲ್ಲಿ ಪಿಗ್ಮೆಂಟೇಷನ್ ಇತ್ತು ಅಂತ ಅಂದರೆ ನಿಮ್ಮ ಸ್ಕಿನ್ ಏನಾದರೂ ಹಾರ್ಡಾಗಿದ್ದು ವಿಲ್ ಇಟ್ ಬೇರ್ ಅಂತ ಇದ್ದರೆ ಮಾತ್ರ ನೀವು ಗ್ಲೈಕಾಲಿಕ್ ಆ್ಯಸಿಡ್ನ ಬಳಸ್ಬೋದು. ಅದು ಪ್ಯಾಚ್ ಟೆಸ್ಟ್ ಮಾಡಿ ನೆಕ್ ಏರಿಯಾದಲ್ಲಿ ಒಂದು ಅಷ್ಟು ಜಾಗದಲ್ಲಿ ಅಪ್ಲೈ ಮಾಡಿ ಬಿಡಿ. ನಿಮಗೇನು ಇನ್ಫೆಕ್ಷನ್ ಲೈಕ್ ಇಚಿಂಗ್ ಆಗದೆ ಇದ್ದರೆ ಯು ಕ್ಯಾನ್ ಗೋ ಹೆಡ್ ಆನ್ ಯೋರ್ ಫೇಸ್ ಆ್ಯಂಡ್ ಯು ಕ್ಯಾನ್ ಅಪ್ಲೈ ವೀಕ್ಲಿ ಒನ್ಸ್ ಅಷ್ಟೇ, ನಾಟ್ ಮೋರ್ ದ್ಯಾನ್ ದ್ಯಾಟ್. ಪಿಗ್ಮೆಂಟೇಷನ್ ರೆಡ್ಯೂಸ್ ಆಗುತ್ತೆ. ಬಟ್ ನಾನು ಫೇಸ್ ಮೇಲೆ ಅಪ್ಲೈ ಮಾಡಲ್ಲ. ಯಾಕೆ ಅಂತಂದರೆ ನಂದು ಸ್ವಲ್ಪ ಸೆನ್ಸಿಟಿವ್ ಆಯಿಲಿ ಬೇರೆ ಅಲ್ವಾ, ಸೊ ಹಾಗಾಗಿ ಸ್ವಲ್ಪ ಕಷ್ಟ ಆಗುತ್ತೆ ಅಂದ್ಬಿಟ್ಟು ನಾನು ಮಾಡಲ್ಲ. ನೀವು ಮಾಡ್ತೀರಾ ಅಂತಂದರೆ ಸೊ ಇದೆರಡನ್ನೂ ಫಾಲೋ ಮಾಡಿ. ನೆಕ್ ಹತ್ರ ಅಪ್ಲೈ ಮಾಡಿ, ಪ್ಯಾಚ್ ಟೆಸ್ಟ್ ಮಾಡಿ, ಆಮೇಲೆ ನೀವು ಫೇಸ್ ಮೇಲೆ ಯೂಸ್ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟು ನಾನು ಟ್ಯಾಬ್ಲೆಟ್ ತೊಗೋಬೇಕಿತ್ತು. ಯಪ್ಪ ಒಟ್ಟೊಟ್ಟಿಗೆ 4 ತೊಗೊಂಬಿಟ್ಟೆ. ಕಸರೆ ಅಂದರೆ ಕಸರೆ. ನನಗೆ ಒಂದೊಂದೇ ಕುಡಿದ್ರೆ ನೀರು ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ಒಟ್ಟಿಗೆ ನುಂಗ್ಬಿಡ್ತೀನಿ ನಾನು. ಆ್ಯಂಡ್ ನೆಕ್ಸ್ಟು ಜರ್ನಲ್ ಬರಿಬೇಕಿತ್ತು. ಸೊ ಜರ್ನಲ್ನ ಕೂಡ ಬರೆದಿದ್ದಾಯಿತು. ಆ್ಯಂಡ್ ನಾನು ಹೌ ಟು ಸ್ಟಾರ್ಟ್ ಯೂಟ್ಯೂಬ್ ಅನ್ನೋದ್ಬಿಟ್ಟು ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ. ನೀವು ಯಾರಾದರೂ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡಿ. ಆ್ಯಂಡ್ ಇದಾಗುತ್ತೆ ಇವತ್ತಿನ ವ್ಲಾಗ್. ನಿಮ್ಗೆ ಎಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಓಕೆ ಬಾಯ್.